ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಟೆಕ್ ವಿತ್ ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ವರ್ಷ KCET ಅಪ್ಲಿಕೇಶನ್ ಹಾಕೋರಾಗಿದ್ದರೆ ಈ ವಿಡಿಯೋನ ತಪ್ಪದೇ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು KCET ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಕಂಡೀಷನಲ್ಲಿ ಇರಬೇಕಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡ್ತಕ್ಕಂಥ KCET ರಿಲೇಟೆಡ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಿದ್ದೀನಿ. ಅದೇನೆಂದರೆ ಎಲ್ಲ ಸ್ಟೂಡೆಂಟ್ ಮಾಡ್ತಕ್ಕಂಥ ಒಂದು ಸಣ್ಣ ಮಿಸ್ಟೇಕಿಂದ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಂದ್ರೆ ಕೊನೆ ತನಕ ಈ ವಿಡಿಯೋನ ತಪ್ಪದೆ ನೋಡಿ. ಇವಾಗ ನಾನು ಹೇಳ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇರಲೇಬೇಕು. ಫಸ್ಟ್ ಒನ್ ಆಧಾರ್ ಕಾರ್ಡ್ ಜೆರಾಕ್ಸ್, ಸೆಕೆಂಡ್ ಒನ್ SSLC ಮಾರ್ಕ್ಸ್ ಕಾರ್ಡ್, ಥರ್ಡ್ ಒನ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಫೋರ್ತ್ ಒನ್ ಕಾಸ್ಟ್ ಸರ್ಟಿಫಿಕೇಟ್, ಫಿಫ್ತ್ ಒನ್ ಇನ್ಕಮ್ ಸರ್ಟಿಫಿಕೇಟ್, ಸಿಕ್ಸ್ತ್ ಒನ್ ಯಾವುದು ಅಂದರೆ ಸ್ಟಡಿ ಸರ್ಟಿಫಿಕೇಟ್ಸ್. ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಂದರೆ ನೀವು 1 to ಈ PUC ವರೆಗೆ ಎಲ್ಲೆಲ್ಲಿ ಸ್ಟಡಿ ಮಾಡಿರ್ತಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನೀವು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿದೆ ಹಿಂಗೆ CET ಅಪ್ಲಿಕೇಶನ್ ಹಾಕಕ್ಕೆ ಅಂದರೆ ಅವ್ರು ನಿಮಗೆ ಸ್ಟಡಿ ಸರ್ಟಿಫಿಕೇಟ್ನ ಕೊಡ್ತಾರೆ. ಇದು ಕಂಪ್ಲೀಟ್ ಆಗಿ ನೀವು 1 to PUC ವರೆಗೆ ಎಲ್ಲೆಲ್ಲಿ ಸ್ಟಡಿ ಮಾಡಿದಾರಲ್ಲ ಪ್ರತಿಯೊಂದು ಸ್ಕೂಲಿಂದ ಬೇಕಾಗುತ್ತೆ. ಸೆವೆಂತ್ ಒನ್ ಯಾವುದಂದರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಏಳ್ತ್ ಒನ್ ಯಾವುದು ಅಂದರೆ ನೀವು ರೀಸೆಂಟಾಗಿ ತೆಗೆಸಿರ್ತಕ್ಕಂಥ ಫೋಟೋಗ್ರಾಫ್, ಅದು GPG ಫಾರ್ಮ್ಯಾಟ್ ಒಳಗಿರ್ಬೇಕು. ಅಂದರೆ ದೊಡ್ಡ ಸೈಜಲ್ಲಿ ನೀವು ಫೋಟೋ ಸ್ಟುಡಿಯೋಕ್ಕೆ ಹೋದರೆ ಅವ್ರಿಗೆ ಹೀಗೆ CET ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿದೆ ಅಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ. ನೈನ್ತ್ ಒನ್ ಅಪ್ಲಿಕೆಂಟ್ ಸಿಗ್ನೇಚರ್ ಬೇಕಾಗುತ್ತೆ. ಅಂದರೆ ನೀವಿದ್ರೆ ಓಕೆ, ಮತ್ತು ಇಲ್ಲ ಅಂದರೆ ಬೇರೆಯವರು ಹಾಕ್ತಿದ್ದಾರೆ ನಿಮ್ಮ ಅಪ್ಲಿಕೇಶನ್ ಅಂದರೆ ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ. ಮತ್ತು 10th ಒನ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ. ಅದು ಲೆಫ್ಟ್ ಹ್ಯಾಂಡ್ದೇ ಆಗಬೇಕು. ಆ್ಯಕ್ಟಿವ್ ಒಂದು ವಾಟ್ಸಪ್ ನಂಬರ್ ಬೇಕಾಗುತ್ತೆ. ಒಂದು ನಾರ್ಮಲ್ ನಂಬರ್ ಆದ್ರೆ ನಡೀತೆ, ಒಂದು ವಾಟ್ಸಪ್ ನಂಬರ್ ಬೇಕಾಗುತ್ತೆ. ಇವೆ 2 ನಂಬರ್ ಬೇಕಾಗುತ್ತೆ ಟೋಟಲಿ. 11th ಒನ್ ಒಂದು ಇಮೇಲ್ ID ಬೇಕಾಗುತ್ತೆ. ಇದಕ್ಕೆ ನಿಮ್ಮ ಹಾಲ್ ಟಿಕೆಟ್ ಫಾರ್ಮೆಟ್ ಬರುತ್ತೆ, ಹಾಗಾಗಿ ಇಮೇಲ್ ID ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಈಗ ಹೇಳ್ತಿರತಕ್ಕಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವ್ರಿಗೆ ಮಾತ್ರ. 12th ಒನ್ ಕನ್ನಡ ಮೀಡಿಯಂ ಕೋಟಾ. ಅಂದರೆ ನೀವೇನಾದರೂ 1 to 10th ಮಟ್ಟ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಏನಾದರೂ ಕಲಿತಿದ್ರೆ ಕನ್ನಡ ಮೀಡಿಯಂ ಕೋಟಾ ಅಂದರೆ ಒಂದು ಸಪ್ರೇಟ್ ಸ್ಟಡಿ ಸರ್ಟಿಫಿಕೇಟ್ ಬರುತ್ತೆ. ಅದು ಇದ್ದರೆ ನಿಮಗೆ ರಿಸರ್ವೇಷನ್ಗೆ ಹೆಲ್ಪ್ ಆಗುತ್ತೆ. 13th ಒನ್ ಯಾವುದಪ್ಪ ಅಂದರೆ ರೂರಲ್ ಸರ್ಟಿಫಿಕೇಟ್. ಅಂದರೆ ನೀವೇನಾದರೂ 1 to 10th ಸ್ಟಡೀಸ್ನ ಹಳ್ಳಿಗಳಲ್ಲಿ ಮಾಡಿದರೆ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ಓದಿದರೆ ರೂರಲ್ ಸರ್ಟಿಫಿಕೇಟ್ ಅಂತ ಒಂದು ಸ್ಟಡಿ ಸರ್ಟಿಫಿಕೇಟ್ ಸಪ್ರೇಟಾಗಿ ಬರುತ್ತೆ. ಅದು ಇದ್ದರೆ ಅದು ಕೂಡ ರಿಸರ್ವೇಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು HK ಸರ್ಟಿಫಿಕೇಟ್ ಅಂದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ನೀವೇನಾದರೂ ಹೈದರಾಬಾದ್ ಕರ್ನಾಟಕದೊಳಗೆ ಬರ್ತಿದ್ರೆ ಆ ಸರ್ಟಿಫಿಕೇಟ್ ಇದ್ದರೆ ಅದ್ರ ಮೇಲೆ ಕೂಡ ರಿಸರ್ವೇಷನ್ ಇದೆ, ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್. ಈ 3 ಡಾಕ್ಯುಮೆಂಟ್ಸ್ ನಿಮಗೆ ಅಪ್ಲಿಕೇಬಲ್ ಆಗಿದ್ದರೆ ಮಾತ್ರ ಜೆರಾಕ್ಸ್ನ ತೊಗೊಂಡೋಗಿ. ಇವಾಗ ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮ್ಮ ಈ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ನೇಮ್ ಆಯಿತು, ಅಡ್ರೆಸ್ ಆಯಿತು, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇರಬೇಕು. ಇವಾಗ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮಹೇಶ್ ಗೌಡ ಪಾಟೀಲ್ ಅಂತಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲೂ ಕೂಡ ಮಹೇಶ್ ಗೌಡ ಪಾಟೀಲ್ ಅಂತಲೇ ಇರಬೇಕು. ಹೀಗೆ ಕಾಸ್ಟ್ ಇನ್ಕಮಲ್ಲಿ ಆಯಿತು, ಆಧಾರ್ ಕಾರ್ಡಲ್ಲಿ ಆಯಿತು, ಮಾರ್ಕ್ಸ್ ಕಾರ್ಡಲ್ಲಿ ಆಯಿತು, ಎಲ್ಲದರಲ್ಲಿ ಸೇಮ್ ಇರಲೇಬೇಕು. ಇದು ಏನಾದರೂ ಸೇಮ್ ಇರಲಿಲ್ಲ ಅಂದರೆ ನಿಮಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ರಿಸಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದ ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರಲಿಲ್ಲ ಅಂದರೆ ಆದಷ್ಟು ಬೇಗ ನೀವು ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಕೇಂದ್ರಗಳಿಗೆ ಹೋಗಿ ನೀವು ಅದನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅಪ್ಲಿಕೇಶನ್ January 17 ನಂತರ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಕ್ಕಂಥ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿಯಾಗಿ ನೀವು ರೆಡಿ ಮಾಡಿಟ್ಕೊಳ್ಳಿ. ಈ ಡಾಕ್ಯುಮೆಂಟ್ಸ್ ಮುಖ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಈಗಲೇ ರೆಡಿ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದೇ ಥರ ಇನ್ಫಾರ್ಮೇಟಿವ್ ಮತ್ತು KCET ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಮತ್ತು ಇನ್ಫಾರ್ಮೇಟಿವ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.